ಹಲೋ ನಮಸ್ತೆ ಎಲ್ರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲಾದರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ನನ್ನ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತು ಬೆಳಗ್ಗೆ ನಂದು ಪೂಜೆ ಕೆಲಸ ಎಲ್ಲ ಆಯಿತು. ಸಾನ್ವಿಗೆ ಸ್ಕೂಲ್ ಸ್ಟಾರ್ಟ್ ಆಗೋದಿದೆ. ಅವಳಿಗೆ 8 ಗಂಟೆಗೆಲ್ಲ ಆಟೋ ಬಂದುಬಿಡುತ್ತೆ. ಹಾಗಾಗಿ ನಾನು ಬೇಗ ಪಲಾವ್ ಮಾಡ್ಕೊಂಡೆ. ಸ್ವಲ್ಪ ತರಕಾರಿ ಎಲ್ಲ ಹಾಕಿ ಪಲಾವ್ ಕೂಡ ರೆಡಿ ಆಯಿತು. ನಾನು ಅವಳಿಗೆ ಲಂಚಿಗೆ ಪಲಾವ್ ಕಟ್ಟಿ ಮತ್ತು ರಾತ್ರಿ ಸ್ವಲ್ಪ ಶೇಂಗಾ ಮತ್ತು ಬಾದಾಮಿ ನೆನೆಸಿಟ್ಟಿದ್ದೆ. ಲಂಚೆಲ್ಲ ರೆಡಿ ಮಾಡಿ ಅವಳಿಗೆ ಬಾಕ್ಸಿಗೆ ಹಾಕಿ ಅವಳಿಗೆ ಸ್ಕೂಲಿಗೆ ಕಳಿಸಿದ್ದಾಯಿತು. ಅವಳನ್ನ ಸ್ಕೂಲಿಗೆ ಕಳಿಸಿದ ತಕ್ಷಣ ಚಿಕ್ಕ ಮಗಳನ್ನ ಕೂಡ ಇವಾಗ ಅವಳಿಗೆ 10 o'clock ಸ್ಕೂಲಿದೆ, ಅವಳಿಗೂ ಕಳಿಸ್ಬೇಕು. ಹಾಗಾಗಿ ಅವಳಿಗೂ ಸ್ವಲ್ಪ ತಿಂಡಿ ಎಲ್ಲ ತಿನ್ನಿಸಿ, ಮಾವಿನ ಹಣ್ಣು ಸೀಸನ್ ಅಲ್ವ, ಮಾವಿನ ಹಣ್ಣು ಕೂಡ ಕಟ್ ಮಾಡಿ ಸ್ವಲ್ಪ ತಿನ್ನಿಸಿ, ಅವಳು ಸರಿಗೆ ಸ್ಕೂಲಲ್ಲಿ ಊಟ ಮಾಡಲ್ಲ. ಹಾಗಾಗಿ ಮನೇಲೇ ಸ್ವಲ್ಪ ಎಷ್ಟಾಗುತ್ತೋ ಅಷ್ಟು ಅವಳಿಗೆ ಹೊಟ್ಟೆ ತುಂಬ ಫ್ರೂಟ್ಸು ಮತ್ತು ನಟ್ಸು ಎಲ್ಲ ತಿನ್ನಿಸಿ ಕಳಿಸ್ತೀನಿ. ಮ್ಯಾಂಗೋ ಅಂದರೆ ತುಂಬ ಇಷ್ಟ ಅವಳಿಗೆ. ಅದರಲ್ಲಿ ಈ ಶೇಪಲ್ಲೇ ಅವಳಿಗೆ ಪೀಸ್ ಈ ಥರ ಕಟ್ ಮಾಡಿ ಕೊಟ್ಬಿಟ್ರೆ ತುಂಬ ಇಷ್ಟ ಆಗುತ್ತೆ. ಹಾಗಾಗಿ ನಾನು ಯಾವಾಗಲೂ ಇದೇ ರೀತಿ ಕಟ್ ಮಾಡಿಕೊಡ್ತೀನಿ. ಮ್ಯಾಂಗೋ ಸೀಸನ್ ಇರೋದ್ರಿಂದ ತುಂಬ ಮಾವಿನ ಹಣ್ಣು ತಿಂದುಬಿಟ್ರು. ಮ್ಯಾಂಗೋ ಅಂದರೆ ಯಾರಿಗೆ ತಾನೇ ಇಷ್ಟ ಇಲ್ಲ ಹೇಳಿ ಅಲ್ವಾ? ಹಾಗಾಗಿ ನಮಗೂ ಕೂಡ ಭಾಳ ಇಷ್ಟ. ನಮ್ಮದು ರೂಮು ಚಿಕ್ಕದ್ರಿರೋದ್ರಿಂದ ನಮ್ಮ ಮನೆಯವರು ಬಂಕ್ ಬೆಡ್ ಆರ್ಡ್ರ್ ಮಾಡಿದರು. ಬಂಕ್ ಬೆಡ್ಡು ಫ್ಲಿಪ್ಕಾರ್ಟಲ್ಲಿ ಮಾಡಿದರು, ಅದು ಕೂಡ ಬಂದಿದೆ. ಇವಾಗ ಅದನ್ನು ಫಿಟ್ ಮಾಡ್ತಾ ಇದ್ದಾರೆ. ತುಂಬ ಚೆನ್ನಾಗಿ ನೀಟಾಗಿ ಪ್ಯಾಕಿಂಗ್ ಮಾಡಿ ಕಳಿಸಿದ್ದಾರೆ, ನೋಡ್ತಾ ಇರ್ಬೋದು. ಮೇಲೆ ಕೆಳಗೆ ಮತ್ತು ಅದಕ್ಕೆ ಸೈಡಲ್ಲಿ ಸ್ಟೆಪ್ಸ್ ಕೂಡ ಕಟ್ಟಿದ್ದಾರೆ. ಫಿಟ್ಟಿಂಗ್ ಮಾಡಿದ್ದೆಲ್ಲ ಆಯಿತು. ಇನ್ನು ಸ್ವಲ್ಪ ಎಲ್ಲ ರೆಡಿ ಮಾಡಬೇಕು. ನಮ್ಮ ಚಿನ್ನಿ ಮತ್ತು ನಮ್ಮ ಅಪ್ಪು ಆಟ ಆಡ್ತಾ ಇದ್ದಾರೆ. ಫಸ್ಟಿಗೆ ಅದು ಸ್ಟೆಪ್ಸ್ ಎಲ್ಲ ಇರೋದ್ರಿಂದ ತುಂಬ ಖುಷಿಯಾಗಿಬಿಟ್ಟೈತೆ ಅವರಿಗೆ. ಮೇಲೆ ಹತ್ತೋದು ಕೆಳಗೆ ಇಳಿಯೋದು ಸುಮ್ಮನೆ ಆಟ ಆಡ್ತಾಯಿದ್ದಾರೆ. ನಾವು ಮುಂಚೆ ಆ ಕಡೆ ಫಿಟ್ ಮಾಡಿದ್ವಿ. ಆ ಕಡೆ ಸೈಡ್ ಇಟ್ಟಿದ್ದರಿಂದ ಡೋರ್ ಹಾಕಲಿಕ್ಕೆ ಬರ್ತಾ ಇರಲಿಲ್ಲ, ಅಷ್ಟು ಚಿಕ್ಕದಿದೆ ರೂಮು. ಹಾಗಾಗಿ ನಾವು ಈ ಕಡೆ ಸೈಡಿಗೆ ಶಿಫ್ಟ್ ಮಾಡಿದ್ದು. ನಮ್ಮ ಚಿನ್ನಿ ಅವಳೇ ಬೆಡ್ಡೆಲ್ಲ ನೀಟಾಗಿ ರೆಡಿ ಮಾಡ್ಕೊಂಡು ಅಲ್ಲೇ ಆಟ ಆಡ್ತಿದ್ದಾರೆ ನೋಡ್ರಿ. ತುಂಬ ಖುಷಿಯಾಗಿಬಿಟ್ಟೈತೆ. ಅವ್ರ ಫೇವ್ರೆಟ್ ಬೆಡ್ ಬಂದಿದ್ದರಿಂದ ಹಾಗಾಗಿ ಎಲ್ಲ ಅವರೇ ಮೇಲೆ ಕೆಳಗೆ ಎಲ್ಲ ರೆಡಿ ಮಾಡ್ಕೊಂಡು ಆಟ ಆಡ್ತಿದ್ದಾರೆ. ತುಂಬ ಚೆನ್ನಾಗಿದೆ ಬೆಡ್ಡು. ನಿಮಗೂ ಯಾರಿಗಾದ್ರೂ ಬೇಕಂದರೆ ಕಮೆಂಟ್ ಮಾಡಿ, ಲಿಂಕ್ ಕಳಿಸ್ತೇನೆ. ನನ್ನ ಮಗಳಿಗಂತೂ ತುಂಬ ಖುಷಿಯಾಗಿಬಿಟ್ಟಿದೆ. ಯಾಕಂದರೆ ಅವಳು 1 ವರ್ಷದಿಂದ ಕೇಳ್ತಾ ಇದ್ಲು, ನನಗೆ ಬಂಕ್ ಬೆಡ್ ಬೇಕು ಅಂತ ಹೇಳಿ. ಹಾಗಾಗಿ ಬಂದಿದ್ದರಿಂದ ತುಂಬ ಖುಷಿಯಾಗಿಬಿಟ್ಟೈತೆ ಇಬ್ಬರಿಗೂ. ಮೇಲೆ ಕೂಡ ನೀವು ನೋಡ್ತಾ ಇರ್ಬೋದು, ಆರಾಮಾಗಿ ದೊಡ್ಡವರು ಕೂಡ ಆರಾಮಾಗಿ ಒಬ್ಬರು ಮಲ್ಕೋಬೋದು. ತುಂಬ ಸ್ಪೇಷಿಯಸ್ ಆಗಿದೆ. ಮಕ್ಕಳಿಗೆ ಕೂಡ ತುಂಬ ಇಷ್ಟ ಆಯಿತು. ಮಕ್ಕಳಿಗೆ ತುಂಬ ಇಷ್ಟ ಆಗುತ್ತೆ ಕೂಡ. ಅದೆಲ್ಲ ಫಿಟ್ಟಿಂಗ್ ಆದಮೇಲೆ ನೆಕ್ಸ್ಟ್ ಡೇ ಕೂಡ ನಾನು ಕಂಟಿನ್ಯೂ ಮಾಡ್ತಾಯಿದ್ದೀನಿ ವ್ಲಾಗು. ತುಂಬ ಬಿಸಿಲಿರೋದ್ರಿಂದ ಮೇಲ್ಗಡೆ ಮಿನಿ ಸ್ವಿಮ್ಮಿಂಗ್ ಪೂಲ್ ಇದೆ, ಅದರಲ್ಲೆಲ್ಲ ನೀರು ಹಾಕ್ಕೊಂಡು ತುಂಬ ಎಂಜಾಯ್ ಮಾಡ್ತಿದ್ದಾರೆ. ರಜಾ ಕೂಡ ಇರೋದ್ರಿಂದ ಇವಾಗ. ಹಾಗಾಗಿ ನೆಕ್ಸ್ಟ್ ಡೇದು ಇದೊಂದು ಕ್ಲಿಪ್ ನಾನು ವಿಡಿಯೋ ಶೂಟ್ ಮಾಡಿದ್ದೀನಿ ಅಷ್ಟೇ. ಇವತ್ತಿಂದು ವ್ಲಾಗ್ ಮುಗೀತು. ಥ್ಯಾಂಕ್ ಯು ಫಾರ್ ವಾಚಿಂಗ್. ಸಿಗುವ ನೆಕ್ಸ್ಟ್ ವ್ಲಾಗಲ್ಲಿ.